ನಾನು ಶಿವರಾಜು, ನಾನು ಕಂದೆಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಸ್ಸಲ್ಲಿ ಹೋಗ್ತಿರೋದು ಮೊಬೈಲ್ ಕಳುವಾಯಿತು. ನಾನು ಫೋನು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದಾಗ ನನ್ನನ್ನು ಕಂಪ್ಲೇಂಟ್ ಮಾಡ್ಕೊಡಿ ಅಂತ ಕೊಡೋಕ್ಕೆ ಹೋಗಿದಾಗ ನಮ್ಮನ್ನು ಬಿದ್ದೋಗಿದೆ ಅಂತ ಕಂಪ್ಲೇಂಟ್ ತಗೊಂಡು ಬಾ ಅಂದ್ಬಿಟ್ಟು ನಮ್ಮನ್ನ ಇದು ಮಾಡಿದ್ರು. ಇಲ್ಲ ಸರ್, ನಾವು ಕಳುವಾಗೋದಂತಲೇ ಹೇಳಬೇಕು ಅಂತ ನಾನು ಹಿಂಗೆ ಕೊಡಿ ಅಂತ ನಾವು ಹೇಳಿದ್ರೆ, ಇಲ್ಲ ನಾವು ಬಿದ್ದೋದಂತ ಬರ್ಕೊಂಡು ಬಾ ಅಂದ್ಬಿಟ್ಟು ನಮಗೆ ಕಂಪ್ಲೇಂಟ್ ತಗೊಂಡು ಇದು ಮಾಡಿದ್ರು. ಅದರಿಂದ ನಾವು ಇಲ್ಲ ಸರ್, ನಮ್ಗೆ ಹಂಗಾಗಲ್ಲ, ನಮ್ಗೆ ಬಿದ್ದೋಗಿರೋದು ಕಳುವಾಗಂಗೆ ಕೇಸ್ ಮಾಡಿಕೊಡಿ ಅಂತ ಮಾಡಿದ್ರೆ ಇದಕ್ಕೆ ನಮಗೆ ಕೇಸ್ ಮಾಡಿದೆ. ಮೊಬೈಲ್ ಲಾಕ್ ಮಾಡಿಸ್ಕೊಬನ್ನಿ ಅಂದ್ಬಿಟ್ಟು ಇದು ಮಾಡಿ ನಮ್ಮ ಮೊಬೈಲ್ ಲಾಕ್ ಮಾಡಿಸಿ ಬಿಲ್ ಇದನ್ನ ತಂದು ಕೊಟ್ಟು, ಆದರೂ ಪುನಃ ನಮಗೆ ಕೇಸ್ ಮಾಡಿದೆ. ನಮ್ಮನ್ನೇ ಕುಡಿದಿದ್ದೀರಿ ಅಂದ್ಬಿಟ್ಟು ಗಲಾಟೆ ಮಾಡ್ತಿದ್ದೀರಿ ಅಂದ್ಬಿಟ್ಟು ನಮ್ಮ ಫೋನೆಲ್ಲ ನಮ್ಮನ್ನು ಕಿತ್ಕೊಂಡು ರೂಮ್ ಸೈಡಲ್ಲಿ ಕರ್ಕೊಂಡೋಗಿ ರೂಮಲ್ಲಿ ಕುಂಡಿಸಿ ನಮ್ಮನ್ನೇ ಎದುರಿಸಿ ನಮಗೆ ಒಂದು 10 ಡೇಟು ಕಪ್ಪಲ್ಲ ಹೊಡೆದು, ನೀವು ಸುಳ್ಳು ಹೇಳ್ತಿದ್ದೆ, ನೀನೇ ಯಾರು ಹೊಡೆದವ್ರು? ಯಾರು? ಸಬ್ ಇನ್ಸ್ಪೆಕ್ಟ್ರ್ ಅವರು ಹೊಡೆದಿರೋದು ನಮಗೆ. ಸಬ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಹೊಡೆಯಲ್ವಲ್ಲ? ಅವರು ಡ್ರಿಂಕ್ಸ್ ಮಾಡಿದ್ರು ಸರ್. ಯಾರು ಡ್ರಿಂಕ್ಸ್ ಮಾಡಿದ್ರು? ಸಬ್ ಇನ್ಸ್ಪೆಕ್ಟ್ರು ಡ್ರಿಂಕ್ಸ್ ಮಾಡಿದರು. ನಾನು ಕೇಳಿದ್ರೆ ನೀನೇ ಮಾಡಿದೆ ಅಂದ್ಬಿಟ್ಟು ನಮ್ಮ ಮೇಲೆ ಕುಡ್ದಿದೆ ಅಂದ್ಬಿಟ್ಟು ಸುಮ್ಮನೆ ಖಾಲಿ ಇದಕ್ಕೆ ಸೈನ್ ಹಾಕ್ಸ್ಕೊಂಡು ಬಲ್ಲ ಅಂತಿದ್ದ ಒಂದು ಚಿಕ್ಕದು ಇದಕ್ಕೆ ಸೈನ್ ಹಾಕ್ಸ್ಕೊಂಡು ನಮ್ಮನ್ನು ಕುಡ್ದಿದ್ದಾರೆ ಅಂದ್ಬಿಟ್ಟು ನಮ್ಮನ್ನೇ ಹೊಡೆದು ನಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ರಿಪೋರ್ಟ್ ಮಾಡಿಸಿ ಅಂದ್ಬಿಟ್ಟು ಕರ್ಕೊಂಡೋಗಿ ಎಲ್ಲ ಮಾಡಿಸಿ ಚೆಕ್ ಮಾಡಿಸಿದ್ರು. ಬಿ ಪಿ ಎಲ್ಲನೂ ಚೆಕ್ ಮಾಡಿ ಡಾಕ್ಟ್ರು ಏನು ಪ್ರಾಬ್ಲಮ್ ಇಲ್ಲ, ಇವರು ಡ್ರಿಂಕ್ಸ್ ಮಾಡಿಲ್ಲ ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟರು. ಅದರಿಂದ ಆಗ ನಮ್ಮನ್ನು ಫೋನೆಲ್ಲ ಕಿತ್ಕೊಂಡು ಹಾಸ್ಪಿಟ್ಲ್ ಪುನಃ ಕರ್ಕೊಬಂದು ಸ್ಟೇಷನ್ ಹತ್ರ ಬಿಟ್ಬಿಟ್ಟು ಆಗ ಫೋನ್ ಕೊಟ್ಟು ನಮಗೆ ಬೈಕನ್ನು ಕಿತ್ಕೊಂಡು ಬೈಕ್ ಕೊಡದೆ ನಡ್ಕೊಂಡು ಹೋಗಿ ಅಂತ ಅಷ್ಟೊತ್ತನಾಗ 1:15 ರಾತ್ರಿಯಲ್ಲಿ ನಮ್ಮ ಯಳಂದೂರಿಂದ ನಮ್ಮೂರಿಗೆ ನಡ್ಕೊಂಡು ಹೋಗಿದ್ದೀವಿ ನಾವು. ಈಗ ನಿಮಗೆ ಹೊಡೆದಿದ್ದಾರೆ ಅಂತಾರಲ್ಲ, ಅದನ್ನೇನಾದ್ರು ನೀವು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸಿ? ನಾನು MLC ಮಾಡಿಸಿದ್ದೀನಿ. ನಾನು ಯಳಂದಲ್ಲಿ MLC ಮಾಡಿಸೋಕ್ಕೆ ಭಯ ಆಯಿತು. ದಂಡಲ್ಲಿ ಬಂದು ನಮ್ಗೆ ಹೊಡೆದಿರೋದಕ್ಕೆ ನನಗೆ ಭಯ ಆಯಿತು. ನನಗೆ ಚಿಕ್ಕ ಮಕ್ಕಳಿದ್ದಾರೆ, ನನಗೆ 2ನೇ ಪಾಪ ಗರ್ಭಿಣಿ ಹೆಂಗಸು, ನನ್ನ ಆಣ್ಕತ್ತಲೆ ನನ್ನ ಹೆಂಡತಿ ಅಂದ್ಬಿಟ್ಟು ನಾನು ಪಳೆಯಲಕ್ಕೆ ಹೋಗಿ ಅಲ್ಲಿ ಯಾವುದೋ ಕೆಲಸ ಇತ್ತು, ಹಂಗೆ ಹೋಗಿ ಕಿಮ್ಮಿ ನೋವು ಬರ್ತಾಯಿತ್ತು. ಕಿಮ್ಮಿ ತುಂಬ ನೋಯ್ತಿದ್ರು. ಆಮೇಲೆ ಕಿಮ್ಮಿ ನನಗೆ ಕೇಳ್ತಾ ಇರಲಿಲ್ಲ. ಆಕೆ ನಾನು ಹೋಗಿ MLC ಮಾಡಿಸ್ತಿ. ಅಲ್ಲಿಂದ ನಾನು ಊರಿಗೆ ಬಂದು ರೆಸ್ಟ್ ಮಾಡಿದೆ. ಈಗ ಅವ್ರ ಮೇಲೆ ನೀವೇನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಂ, ಕೊಟ್ಟಿದ್ದೀವಿ ಸರ್. ಆನ್ಲೈನಲ್ಲಿ ಕಂಪ್ಲೇಂಟ್ ಕೊಟ್ಟು ಮತ್ತು ಇದರಲ್ಲಿ ಆನ್ಲೈನ್ ಕಂಪ್ಲೇಂಟ್ ಮಾಡಿ ಪುನಃ ಪೋಸ್ಟಲ್ಲು ಇದು ಮಾಡಿ ಕಂಪ್ಲೇಂಟ್ ಮಾಡಿದ್ದೀನಿ. ಅದರ ಬಗ್ಗೆ ನೀವು ಮೇಲಧಿಕಾರಿಗಳಿಗೆ ಗಮನಕ್ಕೆ ತರಬೇಕಾಗಿತ್ತು. ಅದಕ್ಕೆ ನಾವು ಮೇಲಧಿಕಾರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಕಿಮ್ಮಿ ನನಗೆ ಈಗಲೂ ಸ್ಪಷ್ಟವಾಗಿ ಕೇಳೋದೇ ಇಲ್ಲ ಕಿಮ್ಮಿ. ಆದರೂ ನಾನು ಬಲವಂತದಿಂದ ನಾನು ಕೂಲಿ ಮಾಡ್ಬೇಕು. ನನಗೆ ಗೆದ್ರು ಉಂಟು, ಗೆದ್ರಿಲ್ಲ, ನಾನು ಬಡವ. ಅದರಿಂದ ನನಗೆ ಎಲ್ಲೇ ಹೋದ್ರೂ ಭಯ ಆಗ್ತಾಯಿದೆ. ಯಾಕಂದ್ರೆ ಎಲ್ಲಿ ಏನು ಮಾಡ್ತಾರೆ ನನಗೆ ಭಯ ಆಗ್ತಾಯಿದೆ. ನಾನು ಒಬ್ಬನೇ ನನ್ನ ಜೀವನ ಮಾಡಬೇಕು, ನನ್ನ ಮಕ್ಕ ಮರಿ ಕಟ್ಕೊಂಡು. ಆದ್ದರಿಂದ ನಾನು MLC ಮಾಡಿ ಕೇಸ್ ಮಾಡಿ ಅಂತ ಕೊಟ್ಟಾಗ ನನ್ನ ಕೇಸನ್ನು ತಗೊಂಡಿಲ್ಲ. ನಾನು ಅದರಿಂದ ಮೇಲ್ಮನವಿ ಮಾಡಿ ಮೇಲಧಿಕಾರಿಗಳಿಗೆ ನಾನು ಕೈ ಮುಗಿದು ಕೇಳ್ಕೊತಿದ್ದೀನಿ. ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನನಗೆ ಕೇಳ್ಕೊತಿದ್ದೀನಿ.